ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಒಂದು ಕಡೆ ಭಾರತಕ್ಕೆ ತಲೆನೋವಾಗಿರುವಾಗಲೇ ಪೂರ್ವದಲ್ಲಿ ಬಾಂಗ್ಲಾದೇಶ ಕೂಡ ಈಗ ಪಾಕಿಸ್ತಾನದ ಜೊತೆ ಕೈ ಜೋಡಿಸಿ ಭಾರತದ ಪಾಲಿಗೆ ಮತ್ತೊಂದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ಅಲ್ಲಿಗೆ ಪಾಕಿಸ್ತಾನದ ರಾಜಕಾರಣಿಗಳು, ಸೇನಾ ಮುಖ್ಯಸ್ಥರು, ISI ಅಧಿಕಾರಿಗಳ ಭೇಟಿಗಳು ಹೆಚ್ಚಾಗ್ತಾ ಹೋಗ್ತಾ ಇವೆ. ಪಾಕಿಸ್ತಾನದ ನೌಕಾಪಡೆಯ ಹಡಗು PNS ಸೈಫ್ ಬಾಂಗ್ಲಾದ ಚಿತ್ತಗಾಂಗ್ ಬಂದರಿಗೆ ಬಂದಿದೆ. ಇದೆಲ್ಲದರ ನಡುವೆ ಬಾಂಗ್ಲಾದೇಶದಲ್ಲಿನ ಪರಿಸ್ಥಿತಿಗಳು ಕೂಡ ದಿನೇ ದಿನೇ ಹದಗೆಡ್ತಾ ಹೋಗ್ತಾ ಇವೆ. ಒಂದು ಕಡೆ ಅಲ್ಲಿ BNP ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನಿಷೇಧಕ್ಕೆ ಒಳಗಾಗಿರುವ ಅವಾಮಿ ಲೀಗ್ ಗುರುವಾರ ಢಾಕಾ ಬಂದಿಗೆ ಕರೆಯನ್ನು ಕೊಟ್ಟಿದೆ. ಈ ಮಧ್ಯೆ ಅಲ್ಲಿ ಕೂಡ ಅಪರಿಚಿತರು ಕಾಣಿಸ್ಕೊಳ್ತಾ ಇದ್ದಾರೆ. ಬಾಂಗ್ಲಾದೇಶದ ಹಂಗಾಮಿ ಸರ್ಕಾರದ ಮುಖ್ಯಸ್ಥ ನೋಬಲ್ ಯೂನುಸ್ನ ಗ್ರಾಮೀಣ ಬ್ಯಾಂಕ್ನ ಪ್ರಧಾನ ಕಚೇರಿಯ ಮುಂದೆ ಬಾಂಬು ದಾಳಿ ನಡೆದಿದೆ. ಹಾಗೆ ಬಾಂಗ್ಲಾ ಸರ್ಕಾರದ ಮತ್ತೊಬ್ಬ ಸಲಹೆಗಾರನ ವ್ಯಾಪಾರ ಕಚೇರಿಯ ಮುಂದೆ ಕೂಡ ಕಚ್ಚಾ ಬಾಂಬುಗಳಿಂದ ದಾಳಿ ಮಾಡಲಾಗಿದೆ. ಹಾಗೆ ಅಲ್ಲಿನ ಮಾಫಿಯಾ ಡಾನ್ ಒಬ್ಬನನ್ನು ಕೂಡ ಅಪರಿಚಿತರು ಕೊಂದು ಹಾಕಿದ್ದಾರೆ. ಹಾಗಾದ್ರೆ ಅಲ್ಲಿ ಹಸೀನಾ ಬೆಂಬಲಿಗರಿಗೆ ಅಪರಿಚಿತರು ಸಹಾಯ ಮಾಡೋದಕ್ಕೆ ಶುರು ಮಾಡಿದ್ರಾ? ಬಾಂಗ್ಲಾದ ಆಡಳಿತಾಧಿಕಾರಿಯ ಬ್ಯಾಂಕನ್ನು ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ಮತ್ತು ಯೂನಸ್ ಮನೆಗೆ ವಿಪರೀತ ಭದ್ರತೆಯನ್ನ ಯಾಕೆ ಒದಗಿಸಲಾಗ್ತಾ ಇದೆ? ಬನ್ನಿ ನೋಡೋಣ. ಗೆಳೆಯರೆ, ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಯೂನಸ್ ನೇತೃತ್ವದಲ್ಲಿ ತುಂಬಾ ಹತ್ತಿರ ಆಗ್ತಾ ಇವೆ. ಪಾಕಿಸ್ತಾನದಿಂದ ಬರೋ ರಾಜತಾಂತ್ರಿಕರಿಗೆ ಬಾಂಗ್ಲಾದೇಶ ವೀಸಾ ವಿನಾಯಿತಿಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, 1971 ನಂತರ 54 ವರ್ಷಗಳಲ್ಲಿ ಮೊದಲ ಬಾರಿ ಪಾಕಿಸ್ತಾನದ ಯುದ್ಧ ನೌಕೆ ಬಾಂಗ್ಲಾದ ಚಿತ್ತಗಾಂಗ್ ಬಂದರಿಗೆ ಬಂದಿದೆ. ಇದನ್ನು 4 ದಿನಗಳ ಕಾಲದ ಸೌಹಾರ್ದ ಭೇಟಿ ಅಂತ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳು ಹೇಳ್ತಾ ಇವೆ. ಫ್ರೆಂಡ್ಶಿಪ್ ವಿಸಿಟ್ಗಾಗಿ ಪಾಕಿಸ್ತಾನ ಹಿಂದೂ ಮಹಾಸಮುದ್ರದಲ್ಲಿ ಪ್ರಯಾಣ ಮಾಡಿ ಶ್ರೀಲಂಕಾನ ಬಳಸ್ಕೊಂಡು ಇಲ್ಲಿವರೆಗೆ ಬರೋ ಪ್ರಮೇಯ ಏನಿರಲಿಲ್ಲ. ಇದು ಭಾರತಕ್ಕೆ ಬಾಂಗ್ಲಾ ಮತ್ತು ನಾವು ಒಂದಾಗ್ತಾ ಇದ್ದೀವಿ, ನೀವು ಆಫ್ಘನಿಸ್ತಾನದ ಕಡೆಯಿಂದ ನಮ್ಮನ್ನು ನಿಯಂತ್ರಿಸ ಬಯಸಿದರೆ ನಾವು ನಿಮ್ಮ ಇನ್ನೊಂದು ಬದಿಗೆ ಬಂದು ಬಾಂಗ್ಲಾ ಮೂಲಕ ನಿಮ್ಮ ಮೇಲೆ ದಾಳಿ ಮಾಡಿಸ್ತೀವಿ ಅನ್ನೋ ಸಂದೇಶವೊಂದನ್ನು ಕೊಡೋದಕ್ಕೆ ಪಾಕಿಸ್ತಾನ ಮಾಡ್ತಾ ಇರೋ ಪ್ರಯತ್ನ. ಇನ್ನು ಬಾಂಗ್ಲಾದೇಶ ಹಾಗೂ ಅಲ್ಲಿಗೆ ಬಂದರೆ ಪಾಕಿಸ್ತಾನ ಎರಡನ್ನೂ ಏಕಕಾಲಕ್ಕೆ ನಿಯಂತ್ರಿಸೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಭಾರತ ಕೂಡ ಅಲ್ಲಿ ಮಾಡ್ಕೊಳ್ತಾ ಇದೆ. ಗೆಳೆಯರೆ, ಬಾಂಗ್ಲಾ ಮತ್ತು ಪಾಕಿಸ್ತಾನಗಳ ಸಂಬಂಧಗಳು ಗಟ್ಟಿಯಾದರೆ ಭಾರತದ ಮೇಲೆ ಯಾವ ರೀತಿಯ ಪ್ರಭಾವ ಉಂಟಾಗುತ್ತೆ ಅನ್ನೋದು ಬೇರೆಯದ್ದೇ ಒಂದು ಸುದೀರ್ಘ ವಿಷಯ. ಅದನ್ನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಬಾಂಗ್ಲಾದಲ್ಲಿ ಸದ್ಯಕ್ಕೆ ಆಗ್ತಾ ಇರೋ ವಿದ್ಯಮಾನಗಳ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ, ಕೇಳಿ. ಅಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನು ಪದಚ್ಯುತಗೊಳಿಸಿದ ನಂತರ ಅಮೆರಿಕಾದ ಕೈಗೊಂಬೆ ಯೂನಸ್ ಬಾಂಗ್ಲಾಗೆ ಬಂದು ಕೂತ್ನಲ್ಲ, ಅದಾಗಿ 15 ತಿಂಗಳು ಕಳೀತಾ ಬರ್ತಿದೆ. ಬಾಂಗ್ಲಾದಲ್ಲಿ ಚುನಾವಣೆಗಳನ್ನು ಮಾಡಬೇಕು. ಯೂನಸ್ ಅಲ್ಲಿ ಶಾಶ್ವತವಾಗಿ ಅಧಿಕಾರವನ್ನು ತನ್ನ ಕೈಲೇ ಇಟ್ಕೋಬೇಕು ಅಂತ ಬಯಸ್ತಾನೆ. ಅಲ್ಲೀಗ ಅವಾಮಿ ಲೀಗ್ ಪಕ್ಷದ ಮೇಲೆ ನಿಷೇಧವನ್ನು ಹೇರಲಾಗಿದೆ. ಈಗ ಅಲ್ಲಿರೋ ಪ್ರಬಲ ಪಕ್ಷ BNP. ನಾಳೆ ಅಕಸ್ಮಾತ್ ಈ ಖಲೀದಾ ಜಿಯಾ ನೇತೃತ್ವದ BNP ಅಂದ್ರೆ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಅಧಿಕಾರಕ್ಕೆ ಬಂದರೂ ಕೂಡ ಅಲ್ಲಿ ಯೂನಸ್ಗೆ ಯಾವ ಜಾಗಾನೂ ಇರೋದಿಲ್ಲ. ಏನೋ ಅಮೆರಿಕಾದ ಮಾತು ಕೇಳ್ಕೊಂಡು ಅಕಸ್ಮಾತ್ BNP ಬಾಂಗ್ಲಾದಲ್ಲಿ ಯೂನಸ್ನನ್ನು ಇಟ್ಟುಕೊಂಡ್ರು ಈಗಿನಷ್ಟು ಅಧಿಕಾರಗಳನ್ನು ಅವರೀತನಿಗೆ ಕೊಡೋದಿಲ್ಲ. ಹೀಗಾಗಿ ಯೂನಸ್ ತನ್ನ ಬೆಂಬಲಿಗರು, ಅಭಿಮಾನಿಗಳು ಮತ್ತು ಅಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡಿ ತನ್ನನ್ನು ಅಧಿಕಾರಕ್ಕೆ ಕೂಡಿಸಿದ ಸೋ ಕಾಲ್ಡ್ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೊಂದು ರಾಜಕೀಯ ಪಕ್ಷವನ್ನು ಮಾಡಿಕೊಟ್ಟಿದ್ದಾನೆ. ಆ ಪಕ್ಷ ಅಧಿಕಾರಕ್ಕೆ ಬರೋ ಹಾಗಾಗಲಿ, ಸಂಪೂರ್ಣ ಮೆಜಾರಿಟಿ ಬಾರದೇ ಇದ್ರೂ ಅಲ್ಲಿನ ಜಮಾತ್ ಜೊತೆ ಸೇರಿ ಆದರೂ ಅವರು ಸರ್ಕಾರ ರಚನೆ ಮಾಡಲಿ ಅಂತ ಯೂನಸ್ ಬಯಸ್ತಾ ಇದ್ದಾನೆ. ಅದಕ್ಕಾಗಿ ಚುನಾವಣೆಗಳಲ್ಲಿ ವಿಳಂಬ ಆಗ್ತಾ ಹೋಗ್ತಾ ಇವೆ. ಇದರ ಜೊತೆಗೆ ಹಸೀನಾ ಅವರ ಅವಾಮಿ ಲೀಗ್ ಅಲ್ಲಿ ಬ್ಯಾನ್ ಆಗಿದೆ. ರಾಜಕೀಯ ಪಕ್ಷವೊಂದನ್ನು ಹೇಗೆ ಬ್ಯಾನ್ ಮಾಡಿ ಚುನಾವಣೆಗಳನ್ನು ಮಾಡಿದರೆ ಆ ಚುನಾವಣೆಗಳು ನ್ಯಾಯಸಮ್ಮತ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆದರೆ ಅದನ್ನು ಕೇಳೋರು ಯಾರು? ಈಗ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಪಕ್ಷಕ್ಕಲ್ಲಿನ ಚುನಾವಣಾ ಆಯೋಗ ಮಾನ್ಯತೆಯನ್ನೇ ರದ್ದು ಮಾಡಿ ಆ ಪಕ್ಷ ಕಣದಲ್ಲೇ ಇರದ ಹಾಗೆ ನೋಡ್ಕೊಳ್ತು. ಅಮೆರಿಕಾದ ಮೂಗಿನ ಅಡಿಯಲ್ಲೇ ಇಂಥ ಕೆಲಸ ಆದರೂ ಕೂಡ ಅಮೆರಿಕ ತುಟಿಪಿಟಿ ಕನ್ನಲಿಲ್ಲ. ಇನ್ನು ಬಾಂಗ್ಲಾದಲ್ಲಿ ಹಸೀನಾ ಸರ್ಕಾರವನ್ನು ಕೆಡವಿದ್ದೇ ಅಮೆರಿಕ. ಹೀಗಿರುವಾಗ ಆಕೆಯ ಪಕ್ಷವನ್ನು ಬ್ಯಾನ್ ಮಾಡಿದರೆ ಅಮೆರಿಕ ಯಾಕೆ ತಲೆ ಕೆಡಿಸ್ಕೊಳ್ಳುತ್ತೆ? ಹೀಗಾಗಿ ಅಲ್ಲಿ ಯೂನಸ್ ಅವಾಮಿ ಲೀಗನ್ನು ಬ್ಯಾನ್ ಮಾಡಿದ್ದಾನೆ. ಇನ್ನು ವಿದ್ಯಾರ್ಥಿಗಳು ಅಂತ ಹೇಳಿಕೊಳ್ಳುವವರು ಅಲ್ಲಿ ಪ್ರತಿಭಟನೆಗಳನ್ನು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಅವರನ್ನು ದಮನ ಮಾಡೋದಕ್ಕೆ ಪ್ರಯತ್ನಿಸಿದ ಹಸೀನಾ ಮೇಲೆ ಈಗಿನ ಹಂಗಾಮಿ ಸರ್ಕಾರ ಸಾಕಷ್ಟು ಪ್ರಕರಣಗಳನ್ನು ದಾಖಲು ಮಾಡಿದೆ. ಹಸೀನಾ ಗೈರು ಹಾಜರಿಯಲ್ಲೇ ಅಲ್ಲಿನ ನ್ಯಾಯಾಲಯ ವಿಚಾರಣೆಯನ್ನು ಪೂರ್ಣಗೊಳಿಸಿ ಅದರ ತೀರ್ಪನ್ನು ಇದೇ ನವೆಂಬರ್ 13ನೇ ತಾರೀಕು ಕೊಡಲಿದೆ. ಗೆಳೆಯರೆ, ಹಸೀನಾ ವಿಚಾರಣೆ ಮಾಡಿದ ನ್ಯಾಯಾಲಯವನ್ನು ಇಂಟರ್ನ್ಯಾಷನಲ್ ಕ್ರೈಮ್ಸ್ ಟ್ರಿಬ್ಯುನಲ್ ICTBD ಅಂದರೆ ಬಾಂಗ್ಲಾದೇಶ ಅಂತ ಕರೀತಾರೆ.
ಇದು ಬಾಂಗ್ಲಾದೇಶದ್ದೇ ಕೋರ್ಟು. ವಿಚಾರಣೆಗೆ ಒಳಗಾಗೋ ಆರೋಪಿಗಳು ಬಾಂಗ್ಲಾದೇಶದವರೇ. ವಾದ ಪ್ರತಿವಾದಗಳನ್ನು ಮಂಡಿಸೋ ವಕೀಲರು, ತೀರ್ಪು ಕೊಡೋ ಜಡ್ಜು ಎಲ್ಲ ಬಾಂಗ್ಲಾದೇಶದವರೇ. ಆದರೂ ಇದರ ಹೆಸರು ಮಾತ್ರ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಟ್ರಿಬ್ಯುನಲ್. ಅದಕ್ಕೆ ಇವ್ರನ್ನೆಲ್ಲ ಮೊಳಕಾಲಲ್ಲಿ ಮೆದುಳಿರೋ ಜನ ಅಂತ ಕರೆಯೋದು. ಇರಲಿ, ಈ ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಹಸೀನಾ ಪ್ರಕರಣದ ವಿಚಾರಣೆಯನ್ನು ಮಾಡಿ ಮುಗಿಸಿದೆ. ಅದೇನು ತೀರ್ಪು ಕೊಡುತ್ತೆ ಅನ್ನೋದು ಗೊತ್ತಿರೋ ವಿಷಯನೇ. ಹೀಗಾಗಿ ಆ ನ್ಯಾಯಾಲಯ ಏಕಪಕ್ಷೀಯ ವಿಚಾರಣೆ, ತೀರ್ಪು ಇದೆಲ್ಲವನ್ನು ವಿರೋಧಿಸಿ ಹಸೀನಾ ಬೆಂಬಲಿಗರು ಢಾಕಾ ಬಂದ್ಗೆ ಕರೆ ಕೊಟ್ಟಿದ್ದಾರೆ. 13ನೇ ತಾರೀಕು ಢಾಕಾ ಬಂದ್ ಆಗಬೇಕು. ಅವತ್ತು ಯಾವುದೇ ಅಹಿತಕರ ಘಟನೆಗಳಾಗದ ಹಾಗೆ ಬಾಂಗ್ಲಾ ಸರ್ಕಾರ ಢಾಕಾದಲ್ಲಿ ಹಾಗೂ ಬಾಂಗ್ಲಾದೇಶದಾದ್ಯಂತ ಸೇನಾ ಪಡೆಗಳಿಗೆ ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳಿದೆ. ಬಾಂಗ್ಲಾದೇಶದಲ್ಲಿ ಕಳೆದ 1.5 ವರ್ಷಗಳಿಂದಲೂ ಕೂಡ ಪೊಲೀಸರ ಕೆಲಸವನ್ನು ಕೂಡ ಸೇನೆನೇ ಮಾಡ್ತಾ ಇದೆ. ಈಗ ಕೂಡ ಬಂದೋಬಸ್ತ್ ಜವಾಬ್ದಾರಿಯನ್ನು ಸೇನೆಗೆ ಕೊಡಲಾಗಿದೆ. ಹಾಗೆ ಸುಮಾರು 7,000 ಸಶಸ್ತ್ರ ಸಿಬ್ಬಂದಿಯನ್ನು ಯೂನುಸ್ನ ಅಧಿಕೃತ ನಿವಾಸದ ರಕ್ಷಣೆಗೆ ನಿಯೋಜನೆ ಮಾಡಲಾಗ್ತಾ ಇದೆ. ಹೇಗೆ ಹಸೀನಾ ವಿರುದ್ಧ ಜನ ನುಗ್ಗಿ ಬಂದರೋ ಅದೇ ಥರ ತನ್ನ ವಿರುದ್ಧ ಕೂಡ ಬಂದುಬಿಟ್ರೆ ಅನ್ನೋ ಆತಂಕ ಈ ಯೂನುಸ್ ಅನ್ನೋ ವೃದ್ಧ ಮಂಡೂಕಕ್ಕಿದೆ. ಹೀಗಾಗಿ ಭಾರೀ ಭದ್ರತೆಯನ್ನು ಅಲ್ಲಿ ಮಾಡಲಾಗಿದೆ. ಇನ್ನು ಅವಾಮಿ ಲೀಗ್ ಪಕ್ಷವನ್ನು ಬ್ಯಾನ್ ಮಾಡಿದರೂ ಕೂಡ ಅದರ ಕಾರ್ಯಕರ್ತರ ಸಂಖ್ಯೆಯಲ್ಲಿ ಕಡಿಮೆ ಆಗಿಲ್ಲ. ಹಸೀನಾ ಬೆಂಬಲಿಗರು ಈಗಲೂ ದೊಡ್ಡ ಸಂಖ್ಯೆಯಲ್ಲಿ ಬಾಂಗ್ಲಾದೇಶದಲ್ಲಿದ್ದಾರೆ. ಅವರು ಆಗಾಗ ರಸ್ತೆಗಳಲ್ಲಿ ಕಾಣಿಸ್ಕೊಳ್ತಾರೆ. ಸರ್ಕಾರಿ ಕಚೇರಿಗಳು ಹಾಗೂ ಇನ್ನಿತರ ಕಡೆಗಳಲ್ಲಿ ಮಿಂಚಿನ ದಾಳಿಗಳನ್ನು ಮಾಡ್ತಾರೆ. ಆನಂತರ ಹಾಗೆ ಮಾಯ ಆಗಿ ಹೋಗ್ತಾರೆ. ಇದುವರೆಗೆ ಅಂದರೆ ಯೂನುಸ್ ಅಧಿಕಾರ ಸ್ವೀಕರಿಸಿದ ನಂತರ ಇಲ್ಲಿವರೆಗೆ ಸುಮಾರು 5,000ಕ್ಕೂ ಹೆಚ್ಚು ಅವಾಮಿ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ. ಆದರೂ ಅವರ ದಾಳಿಗಳು ಕಡಿಮೆ ಏನಾಗಿಲ್ಲ. ಇನ್ನು 13ನೇ ತಾರೀಕು ನಡೆಯಲಿರುವ ಪ್ರತಿಭಟನೆ ಬಾಂಗ್ಲಾ ಸರ್ಕಾರವನ್ನು, ಯೂನುಸ್ನನ್ನು ಆತಂಕಕ್ಕೆ ತಳ್ತಾ ಇದೆ. ಹೀಗಾಗಿ ಸೇನೆ, ಭದ್ರತಾ ಸಿಬ್ಬಂದಿಯ ಜೊತೆಗೆ ಖಾಸಗಿ ಗೂಂಡಾಗಳಿಗೆ ಕೂಡ ಯೂನಿಫಾರ್ಮ್ ತೊಡಿಸಿ ಅವರನ್ನು ಢಾಕಾದ ರಸ್ತೆಗಳಲ್ಲಿ ನಿಯೋಜನೆ ಮಾಡೋದಕ್ಕೆ ಯೂನುಸ್ನ ಸಲಹೆಗಾರ ಆಸಿಫ್ ಮೊಹಮ್ಮದ್ ಇಲಿಯಾಸ್ ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಹೇಳಲಾಗ್ತಾ ಇದೆ. ಇದು ಬಾಂಗ್ಲಾದಲ್ಲಿ ಪರಿಸ್ಥಿತಿಯನ್ನು ಮತ್ತಷ್ಟು ಉದ್ರಿಕ್ತಗೊಳಿಸೋದಕ್ಕೆ ಕಾರಣ ಆಗ್ತಾ ಇದೆ. ಇದರ ಜೊತೆ ಅಲ್ಲಿ ಅಪರಿಚಿತರು ಕಾಣಿಸ್ಕೊಳ್ತಾ ಇದ್ದಾರೆ. ಗೆಳೆಯರೆ, ಸೋಮವಾರ ಬೆಳಗಿನ ಜಾವ ಢಾಕಾದ ಮೀರ್ಪುರದಲ್ಲಿನ ಗ್ರಾಮೀಣ ಬ್ಯಾಂಕ್ ಪ್ರಧಾನ ಕಚೇರಿಯ ಕಟ್ಟಡದ ಮೇಲೆ ಅಪರಿಚಿತರು ಬಾಂಬುಗಳನ್ನು ಎಸೆದಿದ್ದಾರೆ. ಈ ಗ್ರಾಮೀಣ ಬ್ಯಾಂಕ್ ಅನ್ನೋದನ್ನು ಸ್ಥಾಪನೆ ಮಾಡಿದ್ದು ಇದೇ ಯೂನುಸ್ಸು. ಈ ಗ್ರಾಮೀಣ ಬ್ಯಾಂಕಿನ ಕಾರಣಕ್ಕೆ ಆತನಿಗೆ ನೋಬೆಲ್ ಕೂಡ ಸಿಕ್ತು. ಅದರ ಪ್ರಧಾನ ಕಚೇರಿ ಮೇಲೆ ಯೂನುಸ್ ಬೆಂಬಲಿಗರು ಅಥವಾ ಪಾಕಿಸ್ತಾನ ಮೂಲದ ಉಗ್ರರು ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಹಸೀನಾ ಕಡೆಯವರೇ ಮಾಡಿದ್ದಾರೆ ಅಂತ ಯೂನುಸ್ ಸರ್ಕಾರ ಹೇಳ್ತಾ ಇದೆ. ಇನ್ನು ಈ ದಾಳಿಗಳು ಇಲ್ಲಿಗೆ ನಿಂತಿಲ್ಲ. ಯೂನುಸ್ನ ಅತ್ಯಾಪ್ತ ಹಾಗೂ ಅಲ್ಲಿನ ಮೀನುಗಾರಿಕಾ ಇಲಾಖೆಯ ಸಲಹೆಗಾರನ ಪ್ರಬರ್ತನ ಅನ್ನೋ ಖಾಸಗಿ ವ್ಯಾಪಾರ ಕೇಂದ್ರ, ಅಂದರೆ ನಮ್ಮಲ್ಲಿ ಮಾಲುಗಳಿರುತ್ತವಲ್ಲ ಆ ಥರದ ಕಟ್ಟಡದ ಎದುರು ಕೂಡ ಕಚ್ಚಾ ಬಾಂಬುಗಳಿಂದ ದಾಳಿ ಮಾಡಲಾಗಿದೆ. ಇದರಲ್ಲಿ ಯಾರೂ ಸಾವಿಗೀಡಾಗಿಲ್ಲ, ಗಾಯಗಳ ಬಗ್ಗೆ ಕೂಡ ವರದಿಯಾಗಿಲ್ಲ. ಆದರೆ ದಾಳಿಕೋರರು ಬೈಕಲ್ಲಿ ಬಂದರು, ಸುಧಾರಿತ ಕಚ್ಚಾ ಬಾಂಬುಗಳನ್ನು ಎಸೆದು ಅಲ್ಲಿಂದ ಹೊರಟು ಹೋದರು ಅಂತ ಹೇಳಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ 3 ದಿನಗಳ ಹಿಂದೆ BNP ಬೆಂಬಲಿಗ ಹಾಗೂ ಢಾಕಾದ ಮಾಫಿಯಾ ದೊರೆಯೊಬ್ಬನನ್ನು ಕೂಡ ಅಪರಿಚಿತರು ಕೊಂದು ಹಾಕಿದ್ದಾರೆ. ಅಲ್ಲೂ ಕಚ್ಚಾ ಬಾಂಬುಗಳನ್ನು ಬಳಸಲಾಗಿದೆ ಮತ್ತು ಈ ಡಾನ್ ಮೇಲೆ ಗುಂಡಿನ ದಾಳಿಯನ್ನು ಕೂಡ ಮಾಡಿದ್ದಾರೆ. ಇದೆಲ್ಲ ಬಾಂಗ್ಲಾದೇಶದಲ್ಲಿ ಮತ್ತೆ ಪರಿಸ್ಥಿತಿಗಳು ಕೆಡುವ ಹಾಗೆ ಮಾಡ್ತಾ ಇರೋದು ಮಾತ್ರ ಅಲ್ಲ, ಹಸೀನಾ ವಿರುದ್ಧ ದ್ವೇಷ ತೀರಿಸಿಕೊಳ್ಳೋ ಪ್ರಯತ್ನದಲ್ಲಿರುವ ಯೂನುಸ್ಗೆ ತಲೆನೋವನ್ನು ಇವು ಹೆಚ್ಚು ಮಾಡ್ತಾ ಹೋಗ್ತಾ ಇವೆ. ಇನ್ನು ಇಷ್ಟು ದಿನ ಅಲ್ಲಿ ಹಿಂದೂಗಳು ಹಾಗೂ ಬೌದ್ಧರ ಮೇಲೆ ಮತಾಂಧರು ದಾಳಿ ಮಾಡ್ತಾ ಇದ್ರು. ಈಗ ಆ ದಾಳಿಗಳು ಕ್ರೈಸ್ತರ ಕಡೆಗೆ ಕೂಡ ತಿರುಗುತ್ತಾ ಇವೆ. ಢಾಕಾದ ಹೋಬಿಗಂಜ್ನಲ್ಲಿರುವ ಹೋಲಿ ರೋಸರಿ ಚರ್ಚ್ನ ಗೇಟ್ ಬಳಿ ಬಾಂಬ್ ಸ್ಫೋಟ ಆಗಿದೆ. ಹಾಗೆ ಮೀರ್ಪುರದಲ್ಲಿನ ಸೇಂಟ್ ಜೋಸೆಫ್ ಸ್ಕೂಲ್ ಮೇಲೆ ಕೂಡ ಬಾಂಬುಗಳಿಂದ ದಾಳಿ ಮಾಡಲಾಗಿದೆ. ಢಾಕಾದಲ್ಲೇ ಮತ್ತೊಂದು ಕ್ಯಾಥಲಿಕ್ಕರ ಚರ್ಚ್ ಮೇಲೆ ಕೂಡ ದಾಳಿಗಳು ನಡೆದಿದ್ದು, ಈ ದಾಳಿಗಳ ಹಿಂದೆ ಯಾರಿದ್ದಾರೆ ಅನ್ನೋದು ಖಚಿತವಾಗಿ ಗೊತ್ತಾಗಿಲ್ಲ. ಆದರೆ ಇಸ್ಲಾಮಿಕ್ ತೀವ್ರವಾದಿಗಳೇ ಈ ದಾಳಿಗಳನ್ನು ಮಾಡಿದ್ದಾರೆ ಅಂತ ಅಲ್ಲಿನ ಭದ್ರತಾ ಇಲಾಖೆ ಹೇಳ್ತಾ ಇದೆ. ಒಟ್ಟಾರೆ ಒಂದು ಕಡೆ ಅವಾಮಿ ಲೀಗ್ ಯೂನುಸ್ಗೆ ತಲೆನೋವಾಗ್ತಾ ಇದ್ರೆ, BNP ಹಾಗೂ ಇನ್ನಿತರ ಮತಾಂಧ ಶಕ್ತಿಗಳು ಕೂಡ ಆ ದೇಶವನ್ನು ಶಾಂತವಾಗಿರೋದಕ್ಕೆ ಬಿಡ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ಯೂನುಸ್ ಭಾರತವನ್ನು ಕೂಡ ಕೆಣಕುವ ಪ್ರಯತ್ನದಲ್ಲಿದ್ದಾನೆ. ಅಲ್ಲಿಗೆ ಪಾಕಿಸ್ತಾನದ ವಿಸಿಟ್ಗಳು ಹೆಚ್ಚಾಗ್ತಾ ಇವೆ. ಇದಕ್ಕೆ ಪ್ರತಿಯಾಗಿ ಭಾರತ ಕೂಡ ಬಾಂಗ್ಲಾದಲ್ಲಿ ಒಂದು ದೊಡ್ಡ ಹೆಜ್ಜೆಯನ್ನಿಡ್ತಾ ಇದೆ. ಅದರ ಪರಿಣಾಮಗಳು ಹೇಗಿರುತ್ತವೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಗೆಳೆಯರೆ ಬಾಂಗ್ಲಾದ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.